ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಭಾರತ ಸೇನೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ ನಿವೃತ್ತ ಯೋಧ ತಾಯ್ನಾಡಿಗೆ ಆಗಮಿಸಿದ ಭಾನುಪ್ರಕಾಶ್ ರವರಿಗೆ ಹೃದಯ ಸ್ಪರ್ಶಿ ಸನ್ಮಾನ. ಮುಂದಿನ ಪೀಳಿಗೆ ಸೈನಿಕರಾಗುವಂತೆ ಕಳಕಳಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಗೆ ಖಂಡನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಗೆ ಅಗ್ರಸ್ಥಾನ. ಮಾಂಡವ್ಯ ಆಂಗ್ಲ ಮಾಧ್ಯಮ ಹಾಗೂ ಪೂರ್ಣ ಪ್ರಜ್ಞಾ ಶಾಲೆಗೆ ಅತ್ಯುತ್ತಮ ಫಲಿತಾಂಶ. ಮಕ್ಕಳ ಸಾಧನೆಗೆ ಪೋಷಕರಿಂದಲೂ ಮೆಚ್ಚುಗೆ. ಮಂಡ್ಯದಲ್ಲಿ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಪ್ರಾತ್ಯಕ್ಷಿಕೆ. ಅಗ್ನಿನಂದಕಗಳನ್ನ ಬಳಸುವ ಬಗ್ಗೆ ತರಬೇತಿ. ಅರುವಿ ಟ್ರಸ್ಟ್ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜನೆ. ಭಾರತ ಸೇನೆಯಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತಾಯ್ನಾಡಿಗೆ ಆಗಮಿಸಿದ ವೀರ ಯೋಧ ಭಾನುಪ್ರಕಾಶ್ ರವರಿಗೆ ಮಂಡ್ಯದ ರೈಲು ನಿಲ್ದಾಣದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭವ್ಯ ಸ್ವಾಗತ ಕೋರಿದರು. ಭಾರತ ಸೇನೆಯಲ್ಲಿ ಕಳೆದ 20 ವರ್ಷಗಳಿಂದ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತಾಯ್ನಾಡಿಗೆ ಆಗಮಿಸಿದ ವೀರ ಯೋಧ ಭಾನುಪ್ರಕಾಶ್ ರವರಿಗೆ ಮಂಡ್ಯದ ರೈಲು ನಿಲ್ದಾಣದಲ್ಲಿ ವಿವಿಧ ಸಂಘಟನೆಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದವು. ಬೆಂಗಳೂರಿನಿಂದ ಮಂಡ್ಯದ ರೈಲು ನಿಲ್ದಾಣಕ್ಕೆ ಆಗಮಿಸಿದ ವೀರ ಯೋಧರಿಗೆ ಮುತ್ತೈದೆಯರು ಆರತಿ ಮಾಡಿ ಶುಭ ಹಾರೈಸಿದರು. ನಂತರ ತೆರೆದ ವಾಹನದಲ್ಲಿ ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾ ನಡೆಸಲಾಯಿತು. ದೇಶ ಬಾವುಟ ಹಿಡಿದು ಘೋಷಣೆ ಕೂಗುತ್ತಾ ಕಾರ್ಯಕರ್ತರು ಸಂಭ್ರಮಿಸಿದರು. ದೇಶ ಸೇವೆಗಾಗಿ ಹೋರಾಡಿ ತಾಯ್ನಾಡಿಗೆ ಆಗಮಿಸಿದ ವೀರ ಯೋಧನಿಗೆ ವಿವಿಧ ಬಗೆಯ ಹೂಗಳಿಂದ ಕಾರ್ಯಕರ್ತರು ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೀವಧಾರೆ ಟ್ರಸ್ಟ್ನ ಅಧ್ಯಕ್ಷರಾದ ನಾಗರಾಜರವರು, ನಾವು ದೇಶದಲ್ಲಿ ನೆಮ್ಮದಿಯಾಗಿ ಬದುಕಬೇಕಾದರೆ ವೀರ ಯೋಧರ ಶ್ರಮವೇ ಕಾರಣ. ಅವರು ಇಡೀ ಬಂಧು ಬಳಗವನ್ನು ತ್ಯಜಿಸಿ ನಮಗಾಗಿ ಹೋರಾಟ ಮಾಡುತ್ತಾರೆ. ಅಂತಹ ವೀರ ಯೋಧ ಮಂಡ್ಯಕ್ಕೆ ಆಗಮಿಸಿರುವುದು ನಮಗೆ ಅತ್ಯಂತ ಸಂತಸ ತಂದಿದೆ. ನಾವು ಅತ್ಯಂತ ಪ್ರೀತಿಯಿಂದ ಅವರನ್ನು ಸ್ವಾಗತಿಸುತ್ತಿದ್ದೇವೆ ಅಂತ ಹೇಳಿದರು. ಈ ಜೀವಧಾರೆ ಕುಟುಂಬ ಪ್ರತಿ ಕ್ಷಣನೂ ಹೇಳ್ತಾ ಇರ್ತದೆ, ಗುಡಿಯದಿದ್ದರೂ ಗಡಿಯಲ್ಲಿ ನಿಂತು ಕಾಯುವ ದೈವ ಅಂತ. ನಾವು ಕಾಯೋನ್ನೇ ನಿಂತೀವಿ, ದೈವಕ್ಕೆ ರೂಪಗೊಳಿಸ್ತೀವಿ. ಪ್ರತಿ ಕ್ಷಣನೂ ಕೂಡ ನಮ್ಮನ್ನು ಕಾಯ್ತಾ ಇರುವಂಥ ದೈವ. ನಾವು ಈ ಕ್ಷಣನೂ ಕೂಡ ಇಷ್ಟು ಸುಖವಾಗಿದ್ದೀವಿ ಅಂದರೆ ಈಗಲೂ ಗಡಿಲಿ ಯೋಧ ನಿಂತಿರುತ್ತೆ. ನಾವು ಇಷ್ಟೊಂದೆಲ್ಲ ಸುಖವಾಗಿ ನಮ್ಮ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮದ್ರ ಜೊತೆ ಇಷ್ಟೊಂದು ಸುಖವಾಗಿದ್ವಿ. ಹಂಗಾಗಿ ಅದು ಪ್ರತಿ ಕ್ಷಣನೂ ಯೋಧನೆ. ಈ ಕ್ಷಣನ ನಾವು ಯಾಕಿಲ್ಲ ಆಚರಿಸಬೇಕು ಅಂದರೆ, ಅವ್ರು ಆಗಲೇ ಹೇಳಿದ್ರು, ಈ ಭಾಗದಲ್ಲಿ ನಮ್ಮ ಮಂಡ್ಯದ ಭಾಗದಲ್ಲಿ ಯೋಧರಿಗೆ ಸೇರೋದು ಒಂದು ಸ್ವಲ್ಪ ಕಮ್ಮಿ ಅಂತ. ಅವ್ರನ್ನೇ ಸಾಕಬೇಕು ಅಂತಲೇ ಇಂಥ ಯೋಧರನ್ನ ಬಂದಾಗ ಸ್ವಾಗತ ಸಿಕ್ಕಿದಾಗ ಯಾಕೆ ವಿಶೇಷವಾಗಿ ಅವ್ರನ್ನ ಆಚರಿಸಿದ್ರು. ಈ ದೇಶದಲ್ಲಿ ಇಷ್ಟೊಂದು ಜನ ಮಂಡ್ಯದಲ್ಲಿ 20 ಲಕ್ಷ ಜನಸಂಖ್ಯೆ ಇದ್ದರೆ ಅವ್ರಿಗೆ ಯಾಕೆ ವಿಶೇಷತೆ ಇತ್ತು ಅಂತಂದರೆ, ಇಷ್ಟು ದಿನ ಗಂಟ ಈ 18 ವರ್ಷದಿಂದ ಈ ಮೌಲ್ಯ ಇದೆಯಲ್ಲ, 18 ವರ್ಷ ತುಂಬಿ 35 ವರ್ಷ ಗಂಟ ಇದೆಯಲ್ಲ, ಅದು ತುಂಬ ಉತ್ತಮವಾದ. ಯಾರಾದರೂ ಕೂಡ ಅದನ್ನು ಆ ಸಮಯ ಕೊಡ್ಲಿಕ್ಕೆ ಸಮಯ ಆಗಲ್ಲ. ಅಂಥ ಸಮಯನ ಕೊಟ್ಟಂಥ ಇವ್ರಿಗೆ ಮೊದಲು ಇಡೀ ಮಂಡ್ಯ ಜನತೆ ಪರವಾಗಿ, ಭಾರತೀಯರ ಪರವಾಗಿ ಅವರ ಪಾದಾರವಿಂದಗಳಿಗೆ ಮೊದಲು ಅರ್ಪಣೆ ಮಾಡ್ತಾ ಇದ್ದೀನಿ. ನಗರಸಭಾ ಅಧ್ಯಕ್ಷರಾದ ನಾಗೇಶ್ ಅವರು ಮಾತನಾಡಿ, ವೀರ ಯೋಧರನ್ನು ನಾವು ಅತ್ಯಂತ ಪ್ರೀತಿಯಿಂದ ಮತ್ತು ಸಂಭ್ರಮದಿಂದ ಬರಮಾಡಿಕೊಂಡಿದ್ದೇವೆ. ಚಳಿ ಮಳೆ ಎನ್ನದೇ ದೇಶ ಸೇವೆಗಾಗಿ ಹೋರಾಡುವ ಯೋಧರ ಸೇವೆ ಅನನ್ಯ ಅಂತ ಹೇಳಿದರು. ನಮ್ಮ ಜೀವಧಾರೆ ಟ್ರಸ್ಟ್ ಹಾಗೂ ಮಂಡ್ಯದ ನಾಗರಿಕರು ಹಾಗೂ ನಮ್ಮ ಕೊಂಡಳ್ಳಿ ಗ್ರಾಮಸ್ಥರು ಮತ್ತು ಅವರು ಸ್ವಂತ ಗ್ರಾಮಸ್ಥರು ಎಲ್ಲರೂ ಕೂಡಿ ಏನು ಈ ದಿನ ಸಂಭ್ರಮದಿಂದ ಅವರ ಬರಮಾಡ್ಕೊಂಡಿದ್ದಾರೆ. ಅದು ಭಾಳ ಖುಷಿಯಾಗಿ ಮಂಡ್ಯ ಜನತೆಗೆ ಹಾಗೂ ನನ್ನ ಮಂಡ್ಯದ ಪ್ರಥಮ ಪ್ರಜೆಯಾಗಿ ನನಗೂ ಭಾಳ ಸಂತೋಷ ಆಗ್ತಿದೆ. ಏಕೆ ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ಅವರು ನಮ್ಮ ದೇಶದ ಕಾಯಕ್ಕೆ ಗಡಿಯಲ್ಲಿ ಇರ್ತಾರಲ್ಲ, ಚಳಿ ಮಳೆ ಗಾಳಿ ಅನ್ನೋದು ಅವರ ಪ್ರಾಣ ಅನ್ನೋದು ಇರೋದು ಇಲ್ಲಿ ಬಂದಾಗ ಅವ್ರಿಗೆ ಏನು ಖುಷಿ ಆಗ್ತದೆ ಅಂದರೆ ಅದು 2 ಪಟ್ಟು ಖುಷಿ ನಮಗೂ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಅವ್ರ ಗಡಿ ಕಾಯ್ಕ ಬಂದಾಗ ನಮ್ಗೆ ಏನು ಆನಂದ ಆಗ್ತದೆ ಇವಾಗ ನೋಡೋದಲ್ಲ, ಈ ಉತ್ಸಾಹ ಉಲ್ಲಾಸ ಅದು ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ, ನಮ್ಮ ಮಂಡ್ಯದ ಈ ಹಳೇ ಮೈಸೂರು ಭಾಗದಲ್ಲಿ ಹಾಗೂ ನಮ್ಮ ಸೌತ್ ಇಂಡಿಯಾದಲ್ಲಿ ಹೆಚ್ಚೆಚ್ಚಾಗಿ ಮಿಲಿಟರಿಗೆ ಕಳಿಸ್ಬೇಕು ಅಂತ ಅವ್ರದ್ದು ಒಂದು ಕೋರಿಕೆ ಇದೆ, ನಮ್ಮದು ಅದೇ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಂದ ಗಡಿ ಕಾಯಕ್ಕೆ ಹೋದರೆ ಇಡೀ ನಾವು ದೇಶದಲ್ಲಿ ನಮ್ಮ ಹಳೆ ಅಂದರೆ
ದ್ರಾವಿಡರು ಎಲ್ಲರಿಗೂ ಚಿರಪರಿಚಿತರಾಗ್ತೀವಿ ಅಂತ ಹೇಳ್ತಾ ಅಭಿಮಾನಿಗಳ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಭಾನುಪ್ರಕಾಶ್ ಅವರು, ನನ್ನ ಸೌಭಾಗ್ಯ, ನನಗೆ ಮಂಡ್ಯದಲ್ಲಿ ಇಷ್ಟೊಂದು ಗೌರವ ನೀಡುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ ಅಂತ ಹೇಳಿದರು. ದೇಶದ ಗಡಿಯಲ್ಲಿ ಕೆಲಸ ಮಾಡೋದು ಕಷ್ಟದ ಕೆಲಸ, ಆದರೆ ಭಾರತಕ್ಕಾಗಿ ನಾವು ತ್ಯಾಗ ಮಾಡಲೇಬೇಕು, ಸೇವೆ ಮಾಡಲೇಬೇಕು. ಹಾಗಾಗಿ ಮುಂದಿನ ತಲೆಮಾರಿನ ಮಕ್ಕಳನ್ನು ಸಹ ಸೇನೆಗೆ ಸೇರಿಸಿ ಅಂತ ಅವರು ಸಲಹೆ ನೀಡಿದರು. ಮಾತಲ್ಲಿ ಹೇಳಕ್ ಆಗ್ತಾ ಇಲ್ಲ, ಭಾಳ ಖುಷಿ ಆಗ್ತಾಯಿದೆ ಸರ್. ಜೀವನದೊಂದು ಘಟ್ಟ, ಬರಲೇಬೇಕು, ರಿಟೈರ್ಡ್ ಆಗಲೇಬೇಕು ಅಂತ ಸರ್. ಇದು ನನ್ನ ಸೌಭಾಗ್ಯ. ನೀವೆಲ್ಲ ಬಂದು ಈ ಶುಭ ಸಂಭ್ರಮ ನನಗೆ ದುಪ್ಪಟ್ಟು ಮಾಡಿದ್ರ, ತುಂಬ ಖುಷಿ ಆಗ್ತದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಸಂಜಯ ವೃತ್ತದಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಬಿಜೆಪಿ ಘಟಕದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ಹೋರಾಟ ನಡೆದಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಿಎಂ, ಡಿಸಿಎಂ, ಗೃಹ ಸಚಿವರ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಹತ್ಯೆ ನಡೆಯುತ್ತಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಗೃಹ ಸಚಿವರು ವಿಫಲರಾಗಿದ್ದಾರೆ. ತಕ್ಷಣವೇ ಗೃಹ ಸಚಿವರು ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು. ಜೊತೆಗೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಅನೇಕ ಮಂದಿ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಏನು ನಿನ್ನೆ ಸೂರತ್ಕಲ್ನಲ್ಲಿ ಹಿಂದೂ ಕಾರ್ಯಕರ್ತರಾದಂಥ ಸುಹಾಸ್ ಕುಮಾರ್ ಶೆಟ್ಟಿ ಅವರ ಕಗ್ಗೊಲೆ ಆಗಿದೆ. ಅದರ ವಿರುದ್ಧ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ಎಲ್ಲ ಬಿಜೆಪಿಯ ಕಾರ್ಯಕರ್ತರ ವತಿಯಿಂದ ಇವತ್ತು ನಾವು ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ. ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ. ನೀವು ಈ ಸರ್ಕಾರ ಬಂದಾಗಿಂದ ಈ ರಾಜ್ಯದಲ್ಲಿ ನಿಜವಾಗ್ಲೂ ಸರ್ಕಾರ ಇದೆಯಾ, ಈ ಸರ್ಕಾರದಲ್ಲಿ ನಿಜವಾಗ್ಲೂ ಕಾನೂನು ಸುವ್ಯವಸ್ಥೆ ಸರಿ ಮಟ್ಟದಲ್ಲಿ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಸರ್ಕಾರ ಇರೋ ರೀತಿಯಲ್ಲಿ ಏನಾದ್ರೂ ಪೊಲೀಸ್ ವ್ಯವಸ್ಥೆ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇಡೀ ಸಾರ್ವಜನಿಕರಲ್ಲಿ ಇವತ್ತು ಎದ್ದು ಕಾಣಿಸ್ತಾ ಇದೆ. ಈ ಸರ್ಕಾರ ಬಂದಾಗಿಂದ ಯಾರೊಬ್ರಿಗೂ ಕೂಡ ರಕ್ಷಣೆ ಇಲ್ಲದಂಥ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾತ್ರೋರಾತ್ರಿ ಒಬ್ಬ ಹಿಂದೂ ಕಾರ್ಯಕರ್ತನ ಮೇಲೆ ಈ ರೀತಿ ಒಂದು ಕಗ್ಗೊಲೆ ಆಗಿರೋದು ಈ ರಾಜ್ಯ ಸರ್ಕಾರ ನೇರ ಹೊಣೆ ಆಗುತ್ತೆ. ಗೃಹ ಸಚಿವರಿಗೆ ನಾವು ಕಳೆದ 2 ವರ್ಷದಿಂದ ಹಲವಾರು ಪ್ರಕರಣಗಳಲ್ಲಿ ರಾಜೀನಾಮೆ ಕೊಡಿ 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 ಅಂತ ಒತ್ತಾಯ ಮಾಡ್ತಾನೇ ಇದ್ದೀವಿ, ನಾವು ಪ್ರತಿಭಟನೆ ಮಾಡ್ತಾನೇ ಇದ್ದೀವಿ. ಅವ್ರದ್ದು ಎಲ್ಲರದ್ದು ಕೂಡ ಈ ಸರ್ಕಾರದ್ದೇನೆ ಒಂಥರ ಎಮ್ಮೆ ಚರ್ಮ ಆದಂಗೆ ಆಗಿದೆ. ನಾವು 136 ಶಾಸಕರಿದ್ದೀವಿ, 140 ಹತ್ತತ್ರ ಇದ್ದೀವಿ ಅಂತೇಳಿ ನಾವು ಏನು ಮಾಡಿದ್ರೂ ನಡೀತದೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಬಂದಿದ್ದಾರೆ. ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಶಾಲೆಯ ಆವರಣದಲ್ಲಿ ನಡೆಯಿತು. ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 24-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಶಾಲೆಯ ಆವರಣದಲ್ಲಿ ನಡೆಯಿತು. 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 591 ಅಂಕ ಪಡೆದ ಯುವಿಕಾ ಎಂಡಿ, ಪ್ರಾರ್ಥನಾ ಎಂ, 568 ಅಂಕ ಪಡೆದ ಅನ್ಸರಾ ನಾಹಿದ್, 542 ಅಂಕ ಪಡೆದ ಎಂಎಲ್ ಲೋಕೇಶ್, 538 ಅಂಕ ಪಡೆದ ಮಹಾದೇವ ಪ್ರಸಾದ್, 535 ಅಂಕ ಪಡೆದ ಕೀರ್ತನಾ ಇವರನ್ನು ಎಸ್ಪಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅಭಿನಂದಿಸಿದರು.
ಬಿ ಶಿವಲಿಂಗಯ್ಯ ಮಾತನಾಡಿ, ನಮ್ಮ ಶಾಲೆ ನವೆಂಬರ್ 1 ಸ್ಥಾನಕ್ಕೆ ಬರಬೇಕೆಂದು ಆಸೆ ಇತ್ತು. ನಮ್ಮ ಆಸೆಗೆ ತಕ್ಕಂತೆ ಶಾಲೆಯ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆಯುವ ಮೂಲಕ ಸಂಸ್ಥೆಯ ಶಾಲೆ ಮತ್ತು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಿದರು. ಡಿಸ್ಟ್ರಿಕ್ಟ್ ಹೈಯೆಸ್ಟ್ ಬರ್ತಾರ ಅಂತೇಳಿ ನಾವು ಕಾತುರದಿಂದ ನಾವು ನೋಡ್ತಾ ಇದ್ದಂಥ ಸಂದರ್ಭ ಒಂದು. ಈಗ ನಮ್ಮ ಮಕ್ಕಳು ಅಂತಂದರೆ ಈಗ ಭಾಳಷ್ಟು ಎಲ್ಲ ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳನ್ನು ನಾವು ಯೋಚನೆ ಮಾಡಿ ನಮ್ಮ ಸ್ಕೂಲ್ ಈಗ ಮುಂದಿರಬೇಕು, ನಂಬರ್ 1 ಆಗಬೇಕು, ವಿದ್ಯೆಗೆ ಹೆಸರಾಗಬೇಕು ಅಂಥೇಳಿ ನಮ್ಮ ಆಸೆಗೆ ತಕ್ಕಂತೆ ಎಲ್ಲ ಸ್ಕೂಲು ಕಾಲೇಜುಗಳು ಕೂಡ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಆದರೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಇನ್ನೂ ನೋವು ಹೋಗಿಲ್ಲ. ಕಾರಣ ಏನು ಅಂತಂದರೆ, ಮಂಗಳೂರಿನಲ್ಲಿ ಅಲ್ಲಿ ವಿದ್ಯಾವಂತರಾಗಿ ಅವರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ನೀಟು CET-ನಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಹೈಯೆಸ್ಟ್ ಮಾರ್ಕ್ಸಲ್ಲಿ ಅನ್ನೋದಾದರೆ, ನಾವು ಯಾವ ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಹಿಂದುಳಿದಿದೆ, ಯಾಕೆ ನಮ್ಮಲ್ಲಿ ಒಳ್ಳೆ ಸ್ಟಾಫ್ ಇಲ್ವಾ, ಒಳ್ಳೆ ಸ್ಟೂಡೆಂಟ್ ಇಲ್ವಾ, ಯಾಕೆ ನಮ್ಮಲ್ಲಿ ಇನ್ನೂ ಕೂಡ ಕೊರತೆ ಆಗ್ತಾ ಇಲ್ಲ ಅಂತ ಹೇಳಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ, ಮುಂದಿನ ವಿದ್ಯಾಭ್ಯಾಸ ಉತ್ತಮವಾಗಿರಲಿ ಎಂದು ಹಾರೈಸಿ ವಿದ್ಯಾರ್ಥಿಗಳು ಮುಂಬರುವ ದಿನಗಳಲ್ಲಿ ದೇಶದ ಅತ್ಯುನ್ನತ ಹುದ್ದೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಯ್ಕೆಯಾಗುವ ಮೂಲಕ ಕೀರ್ತಿಯನ್ನು ಹೆಚ್ಚಿಸುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನಮ್ಮ ಮಕ್ಕಳದಲ್ಲಿ ಮಾತ್ರ ಅಯ್ಯೋ ಏನಾಗ್ತಾ ಇದೆಯೋ, ಎಷ್ಟು ಮಾರ್ಕ್ಸ್ ಬರುತ್ತೋ ಏನೋ ಅಂತ ಟೆನ್ಷನ್ ಮಾಡ್ಕೋತಿದ್ವಿ. ಆಮೇಲೆ ಅವರು ಫಸ್ಟ್ ಬಂದಾಗ ತುಂಬ ಖುಷಿ ಪಡ್ತಿದ್ವಿ. ಇವತ್ತು ನಮ್ಮ ಶಾಲೆ ಇನ್ನೂ ಜಾಸ್ತಿ ಟೆನ್ಷನ್ ನಮಗೆ. ನಮ್ಮ ಸ್ಕೂಲ್ ರಿಸಲ್ಟ್ ಹೆಂಗೆ ಬರುತ್ತಪ್ಪ ಅಂತ ಹಿಂದಿನ ದಿವಸ ಎಲ್ಲ ಟೆನ್ಷನ್ ಮಾಡ್ಕೊತಿರ್ತೀವಿ. ನಾವು ಒಳ್ಳೆ ರಿಸಲ್ಟ್ ಬಂದಾಗ ಮತ್ತೆ ಹೆಚ್ಚು ಮಾರ್ಕ್ಸ್ ತೆಗೆದ ವಿದ್ಯಾರ್ಥಿಗಳಿಗೆ ನಮಗೆ ಸಂತೋಷ ಆಗುತ್ತೆ, ಪೋಷಕರು ಅಷ್ಟೇ ನಮಗೂ ಸಂತೋಷ ಆಗುತ್ತೆ. ನಂತರ ಪೋಷಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ತಲೆ ಓಡಿಸಿದಾಯಿತು, ಹಾಗಾಗಿ ಮತ್ತೆ ಮಾಡಿ ಕರ್ಕೊಂಡು ಸೇರಿಸಿದಾಯಿತು. ಹಾಗಾಗಿ ಈ ಸಲ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ, ಅದು ಟೀಚರ್ಸೇ ಕಾರಣ. ಹಾಗಾಗಿ ಅವಳು ICSE-ಇಂದ ಹಿಡಿದು ಇಲ್ಲಿ ಬಂದು ಓದವಳಲ್ಲ, ಒಂದು ವರ್ಷಕ್ಕೆ ಎಲ್ಲ ಅಪ್ಡೇಟ್ ಆಗಿಲ್ಲ ಅಂತ ತುಂಬ ಖುಷಿ ಆಯಿತು. ಇಷ್ಟು ಅಂಕ ಬರ್ತದೆ ಅಂತ ಅಂದ್ಕೊಂಡಿಲ್ಲ, ತುಂಬ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಟೀಚರ್ಸು, ಅದರಲ್ಲಿ ಆಶಾ ಮೇಡಮ್ ಅಂತ ತುಂಬ ಒಂದು ಮಾಡಿದ್ದಾರೆ. ಇಲ್ಲಿ ಹಾಕಿದ್ದು ಮಗನ ಚೆನ್ನಾಗಿ ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ನಾವು ಮೊದಲಿಂದ ಇಲ್ಲೇ ಹಾಕಬೇಕಂತ ಅನಿಸುತ್ತೆ ಇವಾಗ. I want to thank all the teachers, especially Siddharth sir and Asha ma'am. ನಾನು ತುಂಬಾ ಡೆಡಿಕೇಟಿವ್ ಆಗಿ ಅವ್ರದ್ದು ಏನೇ ಮಿಸ್ಟೇಕ್ಸ್ ಇದ್ರು ಎಲ್ಲನೂ ಕರೆಕ್ಷನ್ ಮಾಡ್ತಾಯಿದ್ರು. ಪರ್ಸ್ನಲ್ ಕಾಲ್ಸ್ ಎಲ್ಲ ಮಾಡಿ ಆಶಾ ಮ್ಯಾಮ್ ಕರೆಕ್ಷನ್ಸ್ ಎಲ್ಲ ಇರ್ತಾಯಿದ್ರು. ಸೊ ಥ್ಯಾಂಕ್ಸ್ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಹೆಚ್ಚು ಅಂಕ ಗಳಿಸ್ಕೊಂಡು ಈ ಥರ SSLC ಅಥವಾ PUC ಹಂತದಲ್ಲಿ ಈ ಥರ ಗೌರವ ಸಮರ್ಪಣೆಯನ್ನು ಪಡ್ಕೊಳ್ಳುವಾಗ ತಾನಾಗಿ ನನ್ನ ಮಗ ತನ್ನ ಮಗಳು ಇಂಥ ಸಾಧನೆ ಮಾಡಿದ್ದಾರೆ ಅನ್ನುವಂಥ ಭಾವುಕತೆ ತಾನಾಗೇ ಬರ್ತದೆ, ಆನಂದ ಭಾಷೆ ಕೂಡ ಬರ್ತದೆ. ಇಲ್ಲಿರ್ತಕ್ಕಂಥ ಪೋಷಕರು ನನ್ನ ಮಗ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಇಷ್ಟು ಮಂದಿ ಮೇಡಮ್ಗಾಗಿದ್ರು ಅಷ್ಟೂ ಮಕ್ಕಳು ನಮ್ಮ ಮಕ್ಕಳು ಅನ್ನೋದು ಇನ್ನೆಷ್ಟು ಸಂಭ್ರಮ ನಮ್ಗಾಗತ್ತೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಶೈಕ್ಷಣಿಕ ಪಾಲುದಾರರಾದ ಅವಿನಾಶ್, ರಾಘವೇಂದ್ರ, ಡಾಕ್ಟರ್ ಮೋಹನ್, ಮುಖ್ಯೋಪಾಧ್ಯಾಯರಾದ ಮಹಾದೇವಯ್ಯ ಹಾಗೂ ಸಹ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. ಅರುವಿ ಟ್ರಸ್ಟ್, ವೀನಸ್ ಅಕಾಡೆಮಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆಯ ವತಿಯಿಂದ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಪ್ರಾತ್ಯಕ್ಷತೆ ಹಾಗೂ ಅಗ್ನಿ ನಂದಕಗಳ ಬಳಸುವ ಬಗ್ಗೆ ತರಬೇತಿ ಕಾರ್ಯಕ್ರಮ ನಗರದ ಸ್ವರ್ಣಸಂದ್ರದಲ್ಲಿರುವ ಅಗ್ನಿಶಾಮಕ ಠಾಣಾ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜ್ಞಾನ ಎಂಬುದು ವಿಶೇಷವಾದ ಜ್ಞಾನವಾಗಿರಬೇಕು. ಪುಸ್ತಕದಿಂದ ಕಲಿಯುವುದು ಹೆಚ್ಚುವರಿ ಮಾಹಿತಿಗಾಗಿ, ಆದರೆ ನಮ್ಮ ಅನುಭವದಿಂದ ಕಲಿತದ್ದು ನಮಗೆ ಹೆಚ್ಚು ಉಪಯೋಗವಾಗ್ತದೆ ಹಾಗೂ ಹೆಚ್ಚು ದಿನ ಜ್ಞಾಪಕವಾಗಿರುತ್ತದೆ ಅಂತ ಹೇಳಿದರು. ಯಾವುದೇ ಒಂದು ವಿದ್ಯೆ ಆದ್ರೂ ಕೂಡ ಅದು ನಿಜವಾಗಿ ನಾವು ನೋಡಿ ಕಲಿತಾಗ ಅದು ಹೆಚ್ಚು ಮನಸ್ಸಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಮ ಬೆಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಘೋಷವಾಕ್ಯ ಕೂಡ ಜ್ಞಾನ ವಿಜ್ಞಾನ ಸಹಿತ ಅಂತ. ಜ್ಞಾನ ಅಂತಕ್ಕಂಥದ್ದು ಅದು ವಿಶೇಷವಾದ ಒಂದು ಜ್ಞಾನ ಆಗಿರ್ಬೇಕು. ಅಂದ್ರೆ ನಿಮ್ಗೆ ಅದು ಅಷ್ಟೊಂದು ಮನವರಿಕೆ ಆಗಬೇಕು ಅಂತ. ಯಾಕಂತಂದ್ರೆ ನೀವು ಪುಸ್ತಕ ಓದು ಕೂಡ ತಿಳ್ಕೊಳ್ಬೋದಲ್ವಾ, ಅಗ್ನಿಯನ್ನ ಹೇಗೆ ತಡಿಬೇಕು ಅಂತ. ಇವಾಗ ಏನು ಮೊಬೈಲಲ್ಲಿ ನೋಡ್ಬಿಟ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ತದೆ. ಆದ್ರೆ ನಮ್ಮ ಹಿರಿಯರು ಏನ್ ಹೇಳಿದ್ದಾರೆ ಅಂದ್ರೆ, ಪುಸ್ತಕದಲ್ಲಿ ಪಡೆದ ಜ್ಞಾನ, ಪುಸ್ತಕದಲ್ಲಿ ತಳೆದ ಮಣಿ,
ಅನುಭವದಿಂದ ಕಲಿತದ್ದು. ಅದು ತರುತಳದ ಪುಷ್ಪ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾ ವತಿಯಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗೆ ಹಾಗೂ ವೀನಸ್ ಅಕಾಡೆಮಿಯ ಸಂಸ್ಥಾಪಕರಾದ ಅರುಣ ಈಶ್ವರ್ ಅವರಿಗೆ ಅಭಿನಂದಿಸಲಾಯಿತು. ಸ್ವೀಕರಿಸಿದ ನಮ್ಮ ಡಾಕ್ಟರ್ ಮೀರಾ ಮೇಡಮ್ ಅವರಿಗೆ ಪ್ರೀತಿಯಿಂದ ಸನ್ಮಾನಿಸ್ತಾ ಇರ್ತಕ್ಕಂಥ ಮೀರಾ ಮೇಡಮ್ ಅವರಿಗೆ, ಹಾಗೆ ಸ್ವೀಕಾರವನ್ನು ಮಾಡ್ತಾ ಇರ್ತಕ್ಕಂಥ ಅರುಣ ಈಶ್ವರ್ ಅವರಿಗೆ. ನಂತರ ಮಕ್ಕಳಿಗೆ ಜಿಲ್ಲಾ ಅಗ್ನಿಶಾಮಕ ಜಿಲ್ಲಾಧಿಕಾರಿ ರಾಘವೇಂದ್ರ ಅವರು ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಪ್ರಾತ್ಯಕ್ಷಿಕೆ ವಿವರ ನೀಡಿದರು. ಅಲ್ಲಿ ಇಲ್ಲ ಜಾಸ್ತಿ ಮಾಡಿಸ್ತಿದ್ದೀರಾ? ಹೊಡಿಲ್ಲ ಬಾ, ಅದು ಆಗ್ತಾ ಇಲ್ಲ ಇನ್ನ ಜಾಸ್ತಿ ಆಗ್ತಾ ಇದೆ, ಅದು ಸ್ಪ್ರೆಡ್ ಆಗ್ತಾ ಇದೆ. ವಾಟರ್ ಆಗ್ಲಿಲ್ಲ ಅಂದ್ರೆ ವಾಟರ್ ಕೊಡಪ್ಪ, ಟ್ಯಾಂಕು ನ್ಯಾಪ್ಸಾಕ್ ಟ್ಯಾಂಕು ಎಲ್ಲಿ ಬೇಗ ಎತ್ತಮ್ಮ. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಂಗಸ್ವಾಮಿ ವೈರಮುಡಿ, ಅಗ್ನಿಶಾಮಕ ಸಿಬ್ಬಂದಿ ವರ್ಗ, ವೀನಸ್ ಅಕಾಡೆಮಿಯ ವೃಂದ ಮತ್ತು ಪೋಷಕರು ಪಾಲ್ಗೊಂಡಿದ್ದರು. ಪರಿಶಿಷ್ಟ ಜಾತಿ ಮೀಸಲು ವರ್ಗೀಕರಣ ಸಂಬಂಧ ಸರ್ಕಾರ ನಾಗಮೋಹನ್ ದಾಸ್ ಆಯೋಗದ ನೇತೃತ್ವದಲ್ಲಿ ಸಮುದಾಯದ ಮನೆ ಸಮೀಕ್ಷೆ ನಡೆಸುತ್ತಿದ್ದು, ವರಮ ಕೊರಚ ಸಮುದಾಯದ ಕುಟುಂಬಗಳು ಕಡ್ಡಾಯವಾಗಿ ಪಾಲ್ಗೊಂಡು ಮಾಹಿತಿ ನೀಡಬೇಕು ಎಂದು ಕೊರವ ಸಮಾಜದ ಮುಖಂಡ ತಿರುಮಲಪುರ ಗೋಪಾಲ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿರಿಯ ಪತ್ರಕರ್ತರಾದ ತಿರುಮಲಪುರ ಗೋಪಾಲ್ ಅವರು ಕರ್ನಾಟಕ ಪರಿಶಿಷ್ಟ ಜಾತಿ ಕೊರಮ, ಕೊರಚ, ಕುರುವನ್, ಕೇಶ್ ಮಾರಿಸ್ ವೈಜ್ಞಾನಿಕ ಒಳ ಮೀಸಲಾತಿ ಅನುಷ್ಠಾನ ಹೋರಾಟ ಸಮಿತಿ ಹಾಗೂ ಕುಡುವ ಸಮಾಜದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪರಿಶಿಷ್ಟ ಜಾತಿಗಳ 101 ಜಾತಿಗಳ ಮೇ 5ರಿಂದ 12ರವರೆಗೆ ಸಮೀಕ್ಷೆ ನಡೆಯುತ್ತಿದ್ದು, ಮೂಲತಃ ಅಲೆಮಾರಿ ಹಿನ್ನೆಲೆಯುಳ್ಳ ಕೊರಮ, ಕೊರಚ ಸಮುದಾಯದವರಿಗೆ ನಿರ್ದಿಷ್ಟ ನೆಲೆ ಇರದೆ ವಿಳಾಸವಿರುವುದಿಲ್ಲ. ಅವರ ವೃತ್ತಿ ಆಧಾರದ ಮೇಲೆ ಸಮೀಕ್ಷೆ ನಡೆಸುವಂತೆ ಜಿಲ್ಲಾಡಳಿತವನ್ನು ಮನವಿ ಮಾಡಿದರು. ಕರ್ನಾಟಕದಲ್ಲಿ ಕೊರಮ, ಕೊರಚ, ಕುರುವನ್, ಕೇಪ್ ಮಾರಿಸ್ ಅಂತಕ್ಕಂಥ ಹೆಸರಿನಿಂದ ಗುರುತಿಸಿಕೊಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಅಲೆಮಾರಿ ಸಮುದಾಯಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಸಮುದಾಯಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ತೀರಾ ಹಿಂದುಳಿದಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಬಹುಶಃ ಪ್ರಜ್ಞಾವಂತ ಮಾಧ್ಯಮ ಮಿತ್ರರಾದ ತಮಗೆಲ್ಲರಿಗೂ ಕೂಡ ತಿಳ್ಕಲಿರಿ ಅಂತಕ್ಕಂಥ ನನ್ನ ಭಾಷೆ. ಈ ಸಮುದಾಯಗಳು ಇವತ್ತು ಸ್ವಾತಂತ್ರ್ಯ ನಂತರದಲ್ಲಿ ಇಷ್ಟು ವರ್ಷಗಳಾಗಿದ್ರು ಕೂಡ ಅನೇಕ ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳು ಆಡಳಿಕೆ ಮಾಡಿದ್ರು ಕೂಡ ಯಾವ ಸರ್ಕಾರಗಳು ಕೂಡ ಇಂಥ ಒಂದು ಸಮುದಾಯಗಳನ್ನ ಮುಖ್ಯವಾಹಿನಿಗೆ ತರ್ತಕ್ಕಂಥ, ಅವರನ್ನ ಒಂದು ಆರ್ಥಿಕವಾಗಿ ಸದೃಢ ಮಾಡತಕ್ಕಂಥ, ಅವರ ಸಾಮಾಜಿಕವಾಗಿ ಅವ್ರನ್ನ ಗೌರವ ಸ್ಥಾನದಲ್ಲಿ ಗೌರವದಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿಗೂ ನಿರ್ಮಾಣ ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ನಿಜಕ್ಕೂ ಕೂಡ ಬಹಳ ಆತಂಕದ ಮತ್ತು ತುಂಬಾ ನೋವಿನ ವಿಚಾರ. ಇವತ್ತು ಈ ಹಿನ್ನೆಲೆಯಲ್ಲಿ ಇವತ್ತೇನು ಸುಪ್ರೀಂ ಕೋರ್ಟಿನ ಒಂದು ಆದೇಶದ ಮೇರೆಗೆ ಮಾನ್ಯ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಯ 101 ಜಾತಿಗಳನ್ನ ಗುರುತಿಸ್ತಕ್ಕಂಥ ಅವರ ಆರ್ಥಿಕ ಪರಿಸ್ಥಿತಿ, ಅವರ ಔದ್ಯೋಗಿಕ ಪರಿಸ್ಥಿತಿ ಮತ್ತು ಅವರ ಹಣಕಾಸಿನ ಪರಿಸ್ಥಿತಿ ಮತ್ತು ಅವರ ಶೈಕ್ಷಣಿಕ ಮಟ್ಟ ಮತ್ತು ಅವರ ರಾಜಕೀಯ ಪರಿಸ್ಥಿತಿ ಮತ್ತು ಬೇರೆ ಬೇರೆಯ ಸರ್ಕಾರಿಯ ಸವಲತ್ತುಗಳು, ಏನು ಮೀಸಲಾತಿಯ ಸವಲತ್ತುಗಳು ಇವತ್ತು ಏನು ತಲುಪಿ ಅವರು ಸದೃಢರಾಗಿದ್ದಾರಾ ಅಥವಾ ಸದೃಢರಾಗಿಲ್ವ ಅನ್ನುವಂತ ಒಂದು ಅಂಶಗಳ ಆಧಾರದ ಮೇಲೆ ಇವತ್ತು ಅವರನ್ನ ಮನೆಗೆ ತೆರಳಿ ಸಮೀಕ್ಷೆ ಮಾಡಿಸಿ ಇವತ್ತೇನು ಪರಿಶಿಷ್ಟ ಜಾತಿಯ ಮೀಸಲಾತಿ ಹಂಚಿಕೆಯನ್ನ ಜನಸಂಖ್ಯೆಯ ಆಧಾರದ ಮೇಲೆ ಅವನ್ನ ವಿತರಣೆ ಮಾಡಬೇಕು, ಆ ಮೂಲಕ ಅವರಿಗೆ ಸವಲತ್ತುಗಳನ್ನ ಒದಗಿಸಬೇಕು ಅಂತಕ್ಕಂಥ ಒಂದು ಆಶಯವನ್ನ ಏನು ಒಂದು ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. 7ನೇ ತಾರೀಕಿಂದ ಬಹುಶಃ 5ನೇ ತಾರೀಕಿಂದ ಆರಂಭ ಆಗ್ತದೆ ಮನೆಯ ಸಮೀಕ್ಷೆ. ಈ ಸಮೀಕ್ಷೆಯಲ್ಲಿ ನಾನು ಬಹಳ ಪ್ರಮುಖವಾಗಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇನೆ. ಮಂಡ್ಯ ಜಿಲ್ಲೆಯ ನಮ್ಮ ಸಮುದಾಯದ ಪರವಾಗಿ ಮಂಡ್ಯ ಜಿಲ್ಲಾಡಳಿತಕ್ಕೆ ಮನವಿ ಮಾಡೋದೇನೆಂದ್ರೆ, ಈ ಸಮುದಾಯಗಳಿಗೆ ಇನ್ನೂ ಕೂಡ ನಿರಕ್ಷರ ಕುಕ್ಷಿಗಳು ಬಹುಶಃ 90%
ಇವತ್ತು ನಿರಕ್ಷರಗಳಾಗಿದ್ದಾರೆ, ಅಕ್ಷರ ಜ್ಞಾನದಿಂದ ವಂಚಿತರಾಗಿದ್ದಾರೆ. ಅವರಿಗೆ ನಿಜವಾಗಿ ಕೂಡ ಸರ್ಕಾರದ ಪಾಲಿಸಿಗಳಿಂದ ಹಿಡಿದು ಯಾವುದೇ ಕಾರ್ಯಕ್ರಮಗಳಿಂದ ಸರ್ಕಾರದ ಆಡಳಿತ ವೈಖರಿಗಳನ್ನ ಅರ್ಥ ಮಾಡಿಕೊಂಡು ಅವರ ಭಾಗವಹಿಸಿ ತಮ್ಮ ಹಕ್ಕುಗಳನ್ನು ಪಡೆಯುವಂತ ಕನಿಷ್ಠ ಜ್ಞಾನವೂ ಕೂಡ ಈ ಸಮುದಾಯಗಳಿಲ್ಲ. ಸೊ ಇಂಥ ಒಂದು ಅಮಾಯಕ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಅಲೆಮಾರಿ ಹಿನ್ನೆಲೆಯ ಈ ಸಮುದಾಯಗಳನ್ನ ಗುರುತಿಸುವಂತ ಸಂದರ್ಭಗಳಲ್ಲಿ ಹಳ್ಳಿಗಳಲ್ಲಿ ಬಹುಶಃ ಮಂಡ್ಯ ಜಿಲ್ಲೆಯ ಮಟ್ಟಿಗೆ ನಾವು ಹೇಳೋದಾದ್ರೆ ಬಹಳಷ್ಟು ಜನ ಇವತ್ತು ನಮ್ಮ ಸಮುದಾಯಗಳನ್ನ ಕೊರಂಸೆಟ್ರು ಅಂತ ಹೇಳ್ತಾರೆ. ಕೊರಂಸೆಟ್ರು ಅಂತಕ್ಕಂಥದ್ದು ಹಿಂದುಳಿದ ವರ್ಗಕ್ಕೆ ಬರುತ್ತೆ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯವನ್ನ ಈ ಮೀಸಲಾತಿ ಸೌಲಭ್ಯದಿಂದ ವಂಚನೆ ಮಾಡತಕ್ಕಂಥ ಕೆಲಸಗಳನ್ನು ಕೂಡ ಅನೇಕ ಹಿಂದೆ ಮಾಡಿದಂತ ಗಣತೀಯದಾರರು ಅಥವಾ ಬೇರೆ ಬೇರೆ ರಾಜಕೀಯ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಗೋಷ್ಠಿಯಲ್ಲಿ ಗಣಂಗೂರು ವೆಂಕಟೇಶ್, ಕೆವಿ ನಾಗರಾಜು, ರಾಮಶೆಟ್ಟಿ, ರವಿಕುಮಾರ್ ಸೇರಿದಂತೆ ಇತರರಿದ್ದರು. ಶ್ರೀರಂಗಪಟ್ಟಣ ತಾಲೂಕಿನ ಅಲ್ಲಪಟ್ಟಣದ ಅನ್ನದಾನೇಶ್ವರ ಸ್ವಾಮಿ ದೇವಸ್ಥಾನ ಪುನರ್ ನಿರ್ಮಾಣ, ವಿಗ್ರಹಗಳ ಸ್ಥಾಪನೆ ಹಾಗೂ ಗೋಪುರ ಕುಂಭಾಭಿಷೇಕ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಪಾಲ್ಗೊಂಡರು. ಶ್ರೀರಂಗಪಟ್ಟಣ ಸಮೀಪದ ಅಲ್ಲಪಟ್ಟಣದ ಅನ್ನದಾನೇಶ್ವರ ಸ್ವಾಮಿ ದೇವಸ್ಥಾನ ಸೇರಿದಂತೆ ವಿವಿಧ ದೇವಾಲಯಗಳ ಪುನರ್ ನಿರ್ಮಾಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಸಿದ್ದರಾಮೇಶ್ವರ ಪೂಜೆಗೆ ವೀರಕುಣಿತದ ಜನಪದ ನೃತ್ಯ ಈಗಲೂ ಜಾಲ್ತಿಯಲ್ಲಿದೆ. ನಾನು ವೀರಕುಣಿತ ಸೇರಿದ್ದೆ. ಆಮೇಲೆ ರಾಜಪ್ಪ ಮೇಷ್ಟ್ರು ನನ್ನನ್ನು ಕರೆದುಕೊಂಡು ಹೋಗಿ 5ನೇ ತರಗತಿಗೆ ಸೇರಿಸಿದ್ರು. ಹೀಗೆ ನನ್ನ ಶಿಕ್ಷಣ ಆರಂಭವಾಯಿತು ಅಂತ ಹೇಳಿದರು. ಅಂಬೇಡ್ಕರ್ ಅವರ ಸಂವಿಧಾನ ಬಸವಾದಿ ಶರಣರ ಆಶಯದಂತೆ ಜಾತಿ ನಿರ್ಮೂಲನೆ ಮಾಡಬೇಕಾಗಿದೆ. ಜಾತಿ ಚಲನೆ ಇಲ್ಲ, ವರ್ಗಕ್ಕೆ ಚಲನೆ ಇದೆ. ನಿಂತ ನೀರಾಗಿರುವ ಜಾತಿಯನ್ನು ಅಳಿಸಬೇಕಾದರೆ ಶಿಕ್ಷಣ ಮತ್ತು ಆರ್ಥಿಕ ಹಾಗೂ ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಅವಕಾಶಗಳನ್ನು ಒದಗಿಸಬೇಕು. ಆಗ ಮಾತ್ರ ಜಾತಿ ಅಳಿಸುವ ದಿಕ್ಕಿನಲ್ಲಿ ಸಾಗಬಹುದು ಅಂತ ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕರಿಸಿದ ನಂತರ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದೆ. ಕಳೆದ ವರ್ಷ 148 ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಮಾಡಲಾಗಿದೆ. ಇದು ಅಭಿವೃದ್ಧಿಯ ಸಂಕೇತ. ರೈತರು ಮತ್ತು ಕೃಷಿ ಇಲಾಖೆ ಅಭಿವೃದ್ಧಿಯ ಬಗ್ಗೆ ಸಿಎಂ ಸದಾ ಚಿಂತಿಸುತ್ತಾರೆ ಅಂತ ಹೇಳಿದರು. ರಾಜ್ಯದಲ್ಲಿ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರದ ತೊಂದರೆಯಾಗಬಾರದು ಎಂದು ಅರ್ಹ ರೈತರಿಗೆ ಕೃಷಿ ಉಪಕರಣಗಳಿಗೆ ಸಹಾಯಧನ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳಿಗೆ 1,000 ಕೋಟಿ ಅನುದಾನ ನೀಡಲಾಗಿದೆ. ರಾಜ್ಯದ ನಾಲೆ, ಕೆರೆಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಅಂತ ಹೇಳಿದರು. ನಾರ್ಮಲಿ ನಾನು ಹೆಚ್ಚು ದೇವಸ್ಥಾನಗಳಿಗೆ ಹೋಗಲ್ಲ. ಜನರ ಮೂಲಕ ಜನರ ಸೇವೆ ಮಾಡದೆ ದೇವರು. ಬಸವಣ್ಣ ಏನಂತ ಹೇಳಿದ್ದಾನೆ? ಉಳ್ಳವರು ದೇವಾಲಯ ಮಾಡುವರು, ಉಳ್ಳವರು ದೇವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ಅದರಿಂದ ದೇವರು ಇಲ್ಲೇ ಇದ್ದಾನೆ, ದೇವರು ಇಲ್ಲೇ ಇದ್ದಾನೆ. ನಾವು ಒಳ್ಳೇದು ಮಾಡ್ತೀವ ಕೆಟ್ಟದ್ದು ಮಾಡ್ತೀವ ಅಂತ ದೇವರು ನೋಡ್ತಾ ಇರ್ತಾನೆ. ಒಳ್ಳೇದು ಮಾಡ್ತೀವ ಕೆಟ್ಟದ್ದು ಮಾಡ್ತೀವ ಅಂತ ದೇವರು ನೋಡ್ತಾ ಇರ್ತಾನೆ. ಸಾಧ್ಯವಾದ ಮಟ್ಟಿಗೆ ಒಳ್ಳೇದು ಮಾಡಕ್ಕಾಗದೇ ಹೋದ್ರೂ ಕೂಡ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ಆಮೇಲೆ ಮನುಷ್ಯನನ್ನ ದ್ವೇಷ ಕೆಲಸ ಮಾಡಕ್ ಹೋಗ್ಬೇಡಿ. ಪ್ರೀತಿಸಿ, ದ್ವೇಷಿಸಬೇಡಿ, ಜಾತಿ ಮಾಡಬೇಡಿ. ನಾವೆಲ್ಲ ಮನುಷ್ಯರಲ್ವಾ? ನಾವೆಲ್ಲ ಮನುಷ್ಯರು. ಈಗ ಈ ಊರಿನಲ್ಲಿ ಅಲ್ಲಾಪಟ್ಟಣದಲ್ಲಿ ಒಂದೇ ಜಾತಿಯವರು ಇದ್ದಾರ? ದಲಿತರಿದ್ದಾರೆ, ಹಿಂದುಳಿದವರು ಇದ್ದಾರೆ, ವ್ಯವಸಾಯ ಮಾಡ್ತಕ್ಕಂಥ ಜನ ಇದ್ದಾರೆ, ಒಕ್ಕಲಿಗರು ಇದ್ದಾರೆ, ಇವರೆಲ್ಲ ಜನ ಇದ್ದಾರೆ. ಆದರೂ ಕೂಡ ಒಂದು ಅನ್ಯೂನ್ಯತೆ ಬೆಳಕ ಬಂದಿದೆ. ಎಲ್ಲ ಜನರಲ್ಲೂ ಕೂಡ ಒಂದು ಅನ್ಯೂನ್ಯತೆ ಬೆಳಕ ಬಂದಿದೆ. ದೇವರನ್ನ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ, ಎಲ್ಲರೂ ಮೆರವಣಿಗೆ ಮಾಡ್ತಾರೆ. ಅದನ್ನ ಮಾಡಬೇಕು. ದೇವ್ರು ಮಾಡಬೇಡಿ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಭಕ್ತಿಯಿಂದ ದೇವರನ್ನ ಮಾಡಿ, ಭಕ್ತಿಯಿಂದ ದೇವ್ರ ಪೂಜೆಯನ್ನ ಮಾಡಿ. ಭಕ್ತಿ ಇಲ್ಲದೆ ಮಾಡಕ್ ಹೋಗ್ಬೇಡಿ. ಕಪಟವಾಗಿ ಪೂಜೆ ಮಾಡಬಾರ್ದು. ಭಕ್ತಿ ಪೂಜೆ ಮಾಡಬೇಕು. ಅದಕ್ಕೆ ಬಸವಣ್ಣವರು ಈ ಮಧ್ಯವರ್ತಿಗಳೇ ಬೇಡ, ದೇವ್ರ ಮಧ್ಯೆ, ದೇವರು ಮತ್ತೆ ಭಕ್ತರ ಮಧ್ಯೆ ಪೂಜಾರಿಗಳು ಬೇಡ ಅಂತ ಇಟ್ಬಿಟ್ರು, ಹೇಳ್ಬಿಟ್ರು. ಅದಕ್ಕೆ ಇಷ್ಟಲಿಂಗ ಮಾಡಿ ಅಂತ ಹೇಳಿದ್ರು.
ನೀವು ಇಷ್ಟಲಿಂಗ ಮಾಡಬೇಕು ಅನ್ನೋದಾದರೆ ಎಲ್ಲದಕ್ಕೂ ಮನುಷ್ಯತ್ವ ಇಲ್ಲದೆ ಹೋದರೆ, ನೀವು ಭಕ್ತಿಯಿಂದ ಪೂಜೆ ಮಾಡದೆ ಹೋದರೆ, ನೀವು ಕೆಟ್ಟದ್ದು ಮಾಡಿದ್ರೆ, ಇನ್ನೊಬ್ಬರನ್ನ ದ್ವೇಷಿಸಿದ್ರೆ ಯಾವ ದೇವರು ಕೂಡ ಒಳ್ಳೇದು ಮಾಡಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದ್ದಾರೆ ಬಹಳ ಸುಲಭವಾಗಿ ಅಂತಂದ್ರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರವೇ. ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾತನಾಡಿ, ಮುಖ್ಯಮಂತ್ರಿ ಆದ ಬಳಿಕ ಎಲ್ಲವನ್ನ ನೀವು ಕೊಟ್ಟಿದ್ದೀರಿ. 35 ಕೋಟಿ ವೆಚ್ಚದಲ್ಲಿ 12 ಕೆರೆಗಳನ್ನು ತುಂಬಿಸಿಕೊಟ್ಟಿದ್ದೀರಿ. ಶ್ರೀರಂಗಪಟ್ಟಣ ಹಾಗೂ ನಾಲೆಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಅವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡರು. ಸಾಹೇಬರ ಮಾತುಗಳನ್ನ ಕೇಳಬೇಕು ಅಂತ ಉತ್ಸುಕರಾಗಿದ್ದಾರೆ. ನಾನಾದರೂ ಈ ಅವಕಾಶದಲ್ಲಿ ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ದಯಮಾಡಿ ಇದು ನಿಮ್ಮ ಸ್ನೇಹಿತರಾದಂಥ ಬಂಡಿಸಿದ್ದೇಗೌಡರ ಒಂದು ಕ್ಷೇತ್ರ. ದಯವಿಟ್ಟು ನಿಮ್ಮಲ್ಲಿ ನನಗೆ ಎಲ್ಲವನ್ನ ನೀವು ಮುಖ್ಯಮಂತ್ರಿಗಳಾದ ಮೇಲೆ ನಮ್ಮ ಅರಕೆರೆಯಿಂದ ಹೋಗ್ತಕ್ಕಂಥ ಸುಮಾರು 12 ಹಳ್ಳಿಗಳ ಕೆರೆಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಗೆ ಸುಮಾರು 35 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದೀರಿ. ಇದಕ್ಕಾಗಿ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಹೇಳ್ತೇನೆ. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಿ. ದಯಮಾಡಿ ನಿಮ್ಮಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ, ವಿನಂತಿ ಮಾಡೋದಿಷ್ಟೇ. ಶ್ರೀರಂಗಪಟ್ಟಣ ಕ್ಷೇತ್ರ ಐತಿಹಾಸಿಕ ಪ್ರಪಂಚದಲ್ಲಿ ಗುರುತು ಹಿಡಿತಕ್ಕಂಥ ಒಂದು ಸ್ಥಳ. ಕಾರ್ಯಕ್ರಮದಲ್ಲಿ ಶಾಸಕರಾದ ಕದಲು ಉದಯ್, ಪಿ ರವಿಕುಮಾರ್, ಮಾಜಿ ಶಾಸಕಿ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ದಿನೇಶ್ ಗೂಳಿಗೌಡ, ಮಧು ಮಾದೇಗೌಡ, ಮೈಸೂರು ಅಧ್ಯಕ್ಷ ಶ್ರೀ ಗಂಗಾಧರ್, ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಹಾಗೂ ಇನ್ನಿತರರು ಹಾಜರಿದ್ದರು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ದತ್ತಾಂಶ ಸ್ವೀಕರಿಸುವ ಸಮೀಕ್ಷೆಯು ಜಿಲ್ಲೆಯಲ್ಲಿ ಮೇ 5ರಿಂದ 17ರವರೆಗೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಕುರಿತು ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದಿಂದ ದತ್ತಾಂಶ ಸ್ವೀಕರಿಸುವ ಸಮೀಕ್ಷೆಯು ಜಿಲ್ಲೆಯಲ್ಲಿ ಮೇ 5ರಿಂದ 17ರವರೆಗೆ ನಡೆಸಲಾಗುವುದು ಅಂತ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮೇ 5ರಿಂದ 17ರವರೆಗೆ ಮನೆ ಸಮೀಕ್ಷೆ ನಡೆಯಲಿದೆ. ಗಣತಿದಾರರನ್ನು, ಶಾಲಾ ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ. ಸಮೀಕ್ಷೆಯನ್ನು ಆ್ಯಪ್ನಲ್ಲಿ ಭರ್ತಿ ಮಾಡಲಾಗುವುದು ಅಂತ ಹೇಳಿದರು. ಸಮೀಕ್ಷೆಯಲ್ಲಿ ಕೇಳಲಾಗುವ ಪ್ರಶ್ನೆಗಳ ವಿವರ ನೀಡಿದರು. ಸಮೀಕ್ಷೆವಾರು ಕೇಳುವ ಪ್ರಶ್ನೆಗಳಿಗೆ ನಿಖರ ಮಾಹಿತಿ ನೀಡುವಂತೆ ಪರಿಶಿಷ್ಟ ಜಾತಿಯ ಕುಟುಂಬಸ್ಥರಿಗೆ ಜಾಗೃತಿ ಮೂಡಿಸುವಂತೆ ಮುಖಂಡರಲ್ಲಿ ಮನವಿ ಮಾಡಿದರು. 10 ಗಣತಿದಾರರಿಗೆ ಒಬ್ಬರು ಸೂಪರ್ವೈಸರ್ ನೇಮಕ ಮಾಡಲಾಗಿದೆ ಹಾಗೂ ಅವರಿಗೆ ತರಬೇತಿ ನೀಡಲಾಗಿದೆ. ಆ್ಯಪ್ನಲ್ಲಿ ಭರ್ತಿ ಮಾಡಬೇಕಾಗಿರುವುದರಿಂದ ತರಬೇತಿಗೆ ಹೆಚ್ಚು ಮೀಸಲಿಡಲಾಗಿದೆ ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ.ಆರ್. ನಂದಿನಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗಿ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಇತ್ತೀಚೆಗೆ ಪ್ರಕಟಗೊಂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದ ಪೂರ್ಣ ಪ್ರಜ್ಞಾ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಲಭಿಸಿದೆ. ಈ ಬಾರಿ ಪ್ರಕಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮದ್ದೂರು ಪೂರ್ಣ ಪ್ರಜ್ಞಾ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ದೊರಕಿದೆ. 95% ಫಲಿತಾಂಶದೊಂದಿಗೆ ಈ ಶಾಲೆಯು 169 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಫಲಿತಾಂಶದಲ್ಲಿ ಈ ಶಾಲೆಯ 2 ವಿದ್ಯಾರ್ಥಿನಿಯರು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. 624 ಅಂಕ ಪಡೆದ ಪುನೀತಾ 2ನೇ ಸ್ಥಾನ ಹಾಗೂ 622 ಅಂಕ ಪಡೆದ ಅನನ್ಯ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದು ಟಾಪರ್ ಲಿಸ್ಟ್ನಲ್ಲಿ ಸ್ಥಾನ ಗಳಿಸಿದ್ದಾರೆ. ಶಾಲೆಯಲ್ಲಿನ ನುರಿತ ಶಿಕ್ಷಕರ ಪರಿಶ್ರಮದಿಂದ ಶಾಲೆಗೆ ಪ್ರತಿ ವರ್ಷ ಉತ್ತಮ ಫಲಿತಾಂಶ ಬಂದಿದೆ. ಕಳೆದ 10 ವರ್ಷದಿಂದ ಈ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ, ದ್ವಿತೀಯ, ಇಲ್ಲವೇ ತೃತೀಯ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾರೆ. ಈ ಬಾರಿ ಪರೀಕ್ಷೆ ಬರೆದ 176 ವಿದ್ಯಾರ್ಥಿಗಳ ಪೈಕಿ 169 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 15 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕ ಪಡೆದರೆ 58 ವಿದ್ಯಾರ್ಥಿಗಳು 58 ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ಶಾಲೆಯ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಟಾಪರ್ ವಿದ್ಯಾರ್ಥಿನಿ ಪುನೀತಾ ಅವರು ಹಾಗೂ ವಿದ್ಯಾರ್ಥಿಗಳನ್ನು ಬಿಇಒ ಧನಂಜಯ ಆತ್ಮೀಯವಾಗಿ ಅಭಿನಂದಿಸಿದರು. ಪೂರ್ಣಪ್ರಜ್ಞಾ ಕಾನ್ವೆಂಟ್ ಶಾಲೆಯಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಂಕವನ್ನು ಗಳಿಸಿರುವಂಥ 15 ಮಕ್ಕಳಿದ್ದಾರೆ. ಹಾಗೆ ಡಿಸ್ಟಿಂಕ್ಷನಲ್ಲಿ ಪಾಸಾಗಿರುವಂಥ ಮಕ್ಕಳು 58 ಇದ್ದಾರೆ. ಸಬ್ಜೆಕ್ಟ್ ವೈಸು ಒಳ್ಳೆ ಔಟ್ ಆಫ್ ಔಟ್ ಮಾರ್ಕ್ಸನ್ನು ತೆಗೆದಿದ್ದಾರೆ ಈ ಶಾಲೆಯಲ್ಲಿ. ವಿದ್ಯಾರ್ಥಿ ಪುನೀತಾ ವಿದ್ಯಾರ್ಥಿನಿ ಇಡೀ ರಾಜ್ಯದಲ್ಲಿ 625ಕ್ಕೆ 624 ಅಂಕವನ್ನು ಗಳಿಸೋದ್ರ ಮೂಲಕ 2ನೇ ಸ್ಥಾನವನ್ನು ಪಡೆದಿರ್ತಾರೆ. ಆ ವಿದ್ಯಾರ್ಥಿ ನಮ್ಮ ತಾಲೂಕಿಗೆ ಮತ್ತು ಶಾಲೆಗೆ ಒಳ್ಳೆಯ ಕೀರ್ತಿಯನ್ನು ತಂದಿರ್ತಾರೆ. ಹಾಗಾಗಿ ನಾವು ಶಿಕ್ಷಣ ಇಲಾಖೆ ಪರವಾಗಿ ಹಾಗೂ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಪೂರ್ಣಪ್ರಜ್ಞಾ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಕಸ್ತೂರಿ ಮೇಡಮ್ ಹಾಗೂ ಶ್ರೀ ಅನಂತೇಗೌಡ ಸರ್ ಅವರ ಪ್ರೋತ್ಸಾಹದಿಂದಾಗಿ ನಾನು ರಾಜ್ಯಕ್ಕೆ 2ನೇ ಸ್ಥಾನ
ಸ್ಥಾನ ಬರೋದಕ್ಕೆ ಕಾರಣ ಆಯಿತು. ಅದ್ರ ಜೊತೆ ನಮ್ಮ ಅಪ್ಪ ಅಮ್ಮ ಪಡುವಂಥ ಶ್ರಮ ಆಗಿರ್ಬೋದು, ಜೊತೆಗೆ ನಮ್ಮ ಶಿಕ್ಷಕರು ಮಾಡಿದಂಥ ಪಾಠ, ಜೊತೆಗೆ ಆತ್ಮಗಳನ್ನ ಕಸಿ ಪಾಠ ಮಾಡೋದಾಗಿರ್ಬಹುದು, ನಮ್ಮ ಶಾಲೆಯಲ್ಲಿ ತುಂಬಾ ಎನ್ಕರೇಜ್ ಮಾಡಿದ್ರಿಂದಾಗಿ ನಾನು ರಾಜ್ಯಕ್ಕೆ 2ನೇ ಸ್ಥಾನ ತಗೊಂಡೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಶಂಕರಾಚಾರ್ಯರ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಶಂಕರಾಚಾರ್ಯರು ಸುಮಾರು 1300 ವರ್ಷಗಳ ಹಿಂದೆಯೇ ಜೀವನದ ಸತ್ಯವನ್ನು ಬೋಧಿಸಿದ್ದಿರುವಂಥ ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ ಹೇಳಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಶಂಕರಾಚಾರ್ಯರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮಾನವನ ರೋಷ ಆವೇಶಕ್ಕೆ ಕಾರಣ ಸತ್ಯ ತಿಳಿಯದೆ ನಿರ್ಣಯಿಸುವ ನಿರ್ಧಾರಗಳಾಗಿರ್ತವೆ. ಸತ್ಯ ಅಸತ್ಯವನ್ನು ಅರಿಯುವಲ್ಲಿ ರೋಷ ಆವೇಶಕ್ಕೆ ಅವಕಾಶವಿರುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಸತ್ಯದ ಹಾದಿಯಲ್ಲಿ ಸಾಗಬೇಕು ಅಂತ ಹೇಳಿದರು. ಜಗತ್ತಿನ ಪೀಳಿಗೆಗಳು ಮಹನೀಯರ ಚಿಂತನೆ, ತತ್ವ ಮತ್ತು ಆದರ್ಶಗಳನ್ನು ಅರಿತು ಅಳವಡಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಮಹನೀಯರ ಜಯಂತಿ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿ ಅಂತ ಹೇಳಿದರು. ವೇದಿಕೆಯಲ್ಲಿ ತಗ್ಗಳ್ಳಿ ಸಂದೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಂದೀಶ್, ಜಿಲ್ಲಾಧಿಕಾರಿ ಕಚೇರಿ ಸಹಾಯಕರಾದ ರೋಹಿಣಿ ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಪಾರ್ವತಮ್ಮ ತಾಯಿ, ಮುನೇಶ್ವರ ದೇವರು, ದೊಡ್ಡಮ್ಮ ತಾಯಿ ಹಾಗೂ ಚಿಕ್ಕಮ್ಮ ತಾಯಿ ನೂತನ ದೇವಸ್ಥಾನದ ಲೋಕಾರ್ಪಣಾ ಸಮಾರಂಭ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಶ್ರೀ ಪಾರ್ವತಮ್ಮ ತಾಯಿ ಹಬ್ಬ ಮತ್ತು ಮುನೇಶ್ವರ ಸ್ವಾಮಿ, ಪಾರ್ವತಾದೇವಿ, ದೊಡ್ಡಮ್ಮ ತಾಯಿ ಹಾಗೂ ಶ್ರೀ ಚಿಕ್ಕಮ್ಮ ತಾಯಿ ನೂತನ ದೇವಸ್ಥಾನದ ಲೋಕಾರ್ಪಣೆ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಪಾರ್ವತಮ್ಮ ದೇವಿಗೆ ದೊಡ್ಡ ಪರಮಾಡಲು ಗ್ರಾಮದೆಲ್ಲವರು ಸೇರಿ ನಿಗದಿಪಡಿಸಿದ ದಿನಾಂಕದಂದು ದೇವಸ್ಥಾನಕ್ಕೆ ವಿದ್ಯುತ್ ದೀಪಾಲಂಕಾರ ಹಾಗೂ ಅಮ್ಮನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿದರು. ಮಹಾಮಂಗಳಾರತಿ ನಂತರ ದೇವಸ್ಥಾನದ ಆವರಣದಲ್ಲಿ ದೇವರಿಗೆ ಹೂ ಹೊಂಬಾಳೆ ಅಲಂಕಾರ ಮಾಡಿ ತಂಬಿಟ್ಟಿನ ಆರತಿಯೊಂದಿಗೆ ಬಸವನ ಸಮೇತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಆರೈಕೆ ಹೊತ್ತ ಮಹಿಳೆಯರು ಮತ್ತು ಮಕ್ಕಳು ಆರತಿಯೊಂದಿಗೆ ದೇವಸ್ಥಾನಕ್ಕೆ ಮೆರವಣಿಗೆ ಮುಖಾಂತರ ಆಗಮಿಸಿ ಪೂಜೆ ಸಲ್ಲಿಸಿದರು. ಶ್ರೀ ಪಾರ್ವತಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ತಮಟೆ ಸವಾರಿಯೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು. ದೇವಸ್ಥಾನದ ಪದಾಧಿಕಾರಿಗಳಾದ ಶಿವರಾಮ ಮಾತನಾಡಿ, ಗ್ರಾಮದವರೆಲ್ಲರೂ ಸೇರಿ ಈ ದಿನ ಪಾರ್ವತಮ್ಮನ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಗ್ರಾಮಕ್ಕೂ ದೇಶದ ಸೈನಿಕರು ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೇವೆ ಅಂತ ಅವರು ಹೇಳಿದರು. ಈ ದಿನ ಪಾರ್ವತಮ್ಮ ಮತ್ತು ದೊಡ್ಡಮ್ಮ ತಾಯಿ ಹಬ್ಬದ ಪರವಾಗಿ ಹಬ್ಬ ಮಾಡಿರುವುದರಿಂದ ನೂತನವಾಗಿ ದೇವಸ್ಥಾನ ನಿರ್ಮಿಸಿದ್ದು ಇಂದು ದೊಡ್ಡ ಪರ ಮಾಡಬೇಕೆಂದು ತೀರ್ಮಾನ ಮಾಡಿ ಊರು ಗ್ರಾಮಸ್ಥರು ಎಲ್ಲ ತೀರ್ಮಾನ ಮಾಡಿ ಇಂದು ಹಬ್ಬ ಮಾಡಿದ್ದೀವಿ. ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಹಾಗೂ ಸೈನಿಕರು ಯುದ್ಧದಲ್ಲಿ ಗೆದ್ದು ಬರಲಿ ಅಂತ ನಾವು ಹಾರೈಸ್ತಾ ಈ ಹಬ್ಬ ಮಾಡ್ತಾಯಿದ್ದೀವಿ. ಹಬ್ಬ ಆಗಲಿ ಅಂತ ಹಾರೈಸ್ತೀವಿ. ಗ್ರಾಮಸ್ಥರು ಕೂಡಿ ಅಕ್ಕಪಕ್ಕದ ಗ್ರಾಮಸ್ಥರು ಸೇರಿ ಈ ಸಂದರ್ಭದಲ್ಲಿ ಗುಡ್ಡಪ್ಪ, ಸಂತೋಷ್, ಶಿವರಾವ್, ಪವನ್, ವೆಂಕಟೇಶ್ ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರವು ರಚಿಸಿರುವ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಆಯೋಗವು ಜಾತಿ ಸಮೀಕ್ಷೆ ನಡೆಸುತ್ತಿದ್ದು, ಸಮೀಕ್ಷೆಯಲ್ಲಿ ಮಾದಿಗ ಸಮುದಾಯದವರು ಮಾದಿಗ ಎಂದು ಬರೆಸಿ ಮೀಸಲಾತಿ ಪಡೆಯಲು ಮುಂದಾಗಬೇಕು ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಸಂಘಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಅವರು, ಸಮುದಾಯದವರು ಜಿಲ್ಲೆಯ ಆದಿಜಾಂಬವ, ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಜಾತಿ ದೃಢೀಕರಣ ಪತ್ರ ಹೊಂದಿದ್ದರೂ ಮಾದಿಗ ಎಂಬುದಾಗಿ ನವೀಕರಿಸಿ ಎಂದರು. ಮೇ 5ರಿಂದ 7ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದು, ಪಂಚಾಯಿತಿ ಬೂತ್ ಮಟ್ಟದಲ್ಲಿನ ತಾತ್ಕಾಲಿಕ ಕೇಂದ್ರಗಳಲ್ಲಿ ಸ್ವತಃ ಭೇಟಿ ನೀಡಿ ಮಾಹಿತಿ ನೀಡಬಹುದಾಗಿದೆ. ಮೇ ತಿಂಗಳವರೆಗೆ ಆನ್ಲೈನ್ ಮೂಲಕವೂ ಮಾಹಿತಿ ನೀಡುವ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಹೇಳಿದರು. ಸಮೀಕ್ಷೆಯನ್ನು ಮಾಡುವವರಿಗೆ ಆಧಾರ್ ಸಂಖ್ಯೆ, ಪಡಿತರ ಚೀಟಿ, ಜಾತಿ ದೃಢೀಕರಣ ಪತ್ರ ಕೋರಿ ಮಾಹಿತಿ ನೀಡಬಹುದು. ಯಾವುದೇ ಗೊಂದಲ ಸಮಸ್ಯೆಗಳು ಉಂಟಾದಲ್ಲಿ ನೇರವಾಗಿ ಪಂಚಾಯಿತಿ ಅಧಿಕಾರಿಗಳು, ತಹಶೀಲ್ದಾರ್, ಉಪವಿಭಾಗಾಧಿಕಾರಿ, ಜಿಲ್ಲಾಧಿಕಾರಿಗಳ ಸಮಿತಿ ಭೇಟಿ ಮಾಡಿ ಬಗೆಹರಿಸಿಕೊಳ್ಳಬಹುದು ಅಂತ ಸಲಹೆ ನೀಡಿದರು. ಇಡೀ ರಾಜ್ಯಾದ್ಯಂತ 30 ವರ್ಷಗಳಿಂದ ಒಳ ಮೀಸಲಾತಿಯ ಹೋರಾಟ ನಿರಂತರವಾಗಿ ನಡ್ಕೊಂಡ್ಬಂತು. ಆಗಸ್ಟ್ 2024ರ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ನಿವೃತ್ತ ನ್ಯಾಯಮೂರ್ತಿ ಗೌರವಾನ್ವಿತ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದೆ. ಆಯೋಗವು ಮಧ್ಯಂತರ ವರದಿಯನ್ನು ನೀಡಿ ಈಗಿರ್ತಕ್ಕಂಥ ದತ್ತಾಂಶಗಳನ್ನು ಏಕೆಡಿ ಗೊಂದಲದಿಂದಾಗಿ ನಿಖರವಾದ ಜನಸಂಖ್ಯೆ ಗೊತ್ತಾಗದಿರೋ ಕಾರಣ ಪರಿಷ್ಠ ಜಾತಿಯಲ್ಲಿ 101 ಜಾತಿಗಳನ್ನು ಕೂಡ ಜಾತಿ ಜನಗಣತಿಯನ್ನು ಮಾಡಿ ಅದರ ನಿಖರವಾದ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ತದನಂತರ ವರ್ಗೀಕರಣವನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮಧ್ಯಂತರ ವರದಿ ನೀಡಿದಂಥ ಸಂದರ್ಭದಲ್ಲಿ
ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂಗೀಕಾರ ವರದಿಯನ್ನು ನಿರ್ದಿಸ ಅಂಗೀಕಾರ ಮಾಡಿ ಅದೇ ದಿನ ಕ್ಯಾಬಿನೆಟಲ್ಲಿ ನಿರ್ಧಾರವನ್ನು ಮಾಡುತ್ತಾರೆ. ಇಡೀ ರಾಜ್ಯಾದ್ಯಂತ 101 ಜಾತಿಗಳನ್ನು ಜನಗಣತಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಹಾಗಾಗಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಮೇ 5ರಿಂದ 17ನೇ ತಾರೀಕುವರೆಗೂ ಇಡೀ ರಾಜ್ಯಾದ್ಯಂತ ಪರಿಷ್ಠ ಜಾತಿಯ ಜಾತಿ ಜನಗಣತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಯಾಯ ಜಾತಿಗಳ ಮೂಲ ಜಾತಿಗಳನ್ನು ಕಡ್ಡಾಯವಾಗಿ ನಮೂದು ಮಾಡೋದ್ರ ಮುಖಾಂತರ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಅನುಕೂಲ ಮಾಡಿಕೊಡಿ, ಇದನ್ನು ಉದಾಸೀನ ಮಾಡಬೇಡಿ, ಇದು ನಿಮ್ಮ ಭವಿಷ್ಯ ಅಡಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದ್ಕೊಂಡಿದ್ದೀನಿ. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಕೆಂಪಯ್ಯ, ಮಂಜು, ಶಿವಕುಮಾರ್, ಸಿದ್ದರಾಜು, ಕುಮಾರ್, ಶಾಂಭವಿ ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಕೆರೆಯ ಹಿನ್ನೀರಿನ ಭಾಗದಲ್ಲಿ ಒತ್ತುವರಿ ತೆರವುಗೊಳಿಸಿ ಟ್ರಂಚ್ ಮಾಡಿದ್ದ ಸ್ಥಳವನ್ನ ಮತ್ತೆ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ತಂತಿ ಬೇಲಿ ಹಾಕಿರುವುದನ್ನು ತೆರವುಗೊಳಿಸುವಂತೆ ಗ್ರಾಮದ ಮುಖಂಡರಾದ ಪ್ರಕಾಶ್ ಒತ್ತಾಯಿಸಿದರು. ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಕೆರೆಯ ಹಿನ್ನೀರಿನ ಭಾಗದಲ್ಲಿ ಒತ್ತುವರಿ ತೆರವುಗೊಳಿಸಿ ಟ್ರಂಚ್ ಮಾಡಿದ್ದ ಸ್ಥಳವನ್ನು ಮತ್ತೆ ಒತ್ತುವರಿ ಮಾಡಿಕೊಂಡು ರಸ್ತೆಗೆ ತಂತಿ ಬೇಲಿ ಹಾಕಿರುವುದನ್ನು ತೆರವುಗೊಳಿಸುವಂತೆ ಗ್ರಾಮದ ಪ್ರಕಾಶ್ ಒತ್ತಾಯಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮದ ರಾಮಣ್ಣ ಮತ್ತು ಗುಂಡಮ್ಮ ಅವರು ತೆರವಾಗಿದ್ದ 2 ಎಕರೆ ಒತ್ತುವರಿ ಜಾಗವನ್ನು ಮತ್ತೆ ಒತ್ತುವರಿ ಮಾಡಿಕೊಂಡು ಟ್ರಂಚ್ ಹಾಗೂ ಓಡಾಡುವ ರಸ್ತೆಗೆ ತಂತಿ ಬೇಲಿ ಹಾಕಿ ಉಪಟಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿದರು. ಈ ಸಂಬಂಧ ಈ ಹಿಂದೆ ತಹಶೀಲ್ದಾರ್ ಅವರು ಒತ್ತುವರಿ ತೆರವುಗೊಳಿಸಿದ್ದು ಕೆರೆಯ ಸುತ್ತಲೂ ಟ್ರಂಚ್ ಹಾಕಿಸಿದ್ರು. ಈಗ ಮತ್ತೆ ಒತ್ತುವರಿ ಮಾಡಿಕೊಂಡು ಬೇಲಿ ಹಾಕಲಾಗಿದೆ. ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತಂದರೆ ನೀರಾವರಿ ಇಲಾಖೆ, ಕೃಷಿ ಇಲಾಖೆ, ಅರಣ್ಯ ಇಲಾಖೆಯಲ್ಲಿ ಕೇಳುವಂತೆ ಕಚೇರಿಗಳನ್ನು ಅಲೆಯುವಂತೆ ಮಾಡುತ್ತಿದ್ದಾರೆ ಅಂತ ದೂರಿದರು. ಕೆರೆ ಜಾಗನ ಮಾನ್ಯ ತಹಸೀಲ್ದಾರ್, ಮದ್ದೂರು ತಾಲೂಕು ತಹಸೀಲ್ದಾರ್ ಅವರು ಒತ್ತುವರಿನ ತೆರವುಗೊಳಿಸಿ ಟ್ರಂಚ್ ಹೊಡೆದಿರೋ ಜಾಗದಲ್ಲಿ ಸುಮಾರು 2 ಎಕರೆ ಜಮೀನನ್ನ ಅಕ್ರಮವಾಗಿ ತೆಂಗಿನ ಸಸಿ ನೆಟ್ಟಿ ಫಲ ತಗೋತಾ ಇದ್ದಾರೆ. ಟ್ರ್ಯಾಕ್ಟರ್ ಉಳುಮೆ ಮಾಡಿದ್ದಾರೆ. ಹಲವು ಸಾರಿ ಮಾನ್ಯ ಕುಮಾರಸ್ವಾಮಿ ಉಸ್ತುವಾರಿ ಮಿನಿಸ್ಟರ್ ಚಲುವಸ್ವಾಮಿ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ವಿಷಯ ತಿಳಿಸಿದೆ. ನೀರಾವರಿ ಇಲಾಖೆ ಎಕ್ಸಿಕ್ಯೂಟಿವ್ ಆಫೀಸರ್ಗೂ ವಿಷಯ ತಿಳಿಸಿ ಲಿಖಿತ ಮುಖಾಂತರ ಕೊಟ್ಟಿದ್ರು. ಕಂಡು ಕಾಣದಂತೆ ಯಾವುದೇ ಕ್ರಮ ವಹಿಸಿರುವುದಿಲ್ಲ. ಬೇಲಿ ಹಾಕ್ಕೊಂಡು ಅಕ್ರಮವಾಗಿ ತೆಂಗಿನ ತೋಟ ಬೆಳೀತಾ ಇದ್ದಾರೆ. ಸಾರ್ವಜನಿಕರಿಗೆ ತಿರುಗಾಡೋಕ್ಕೆ ತೊಂದರೆ ಆಗಿರುತ್ತೆ. ಆಮೇಲೆ ಬಂಡಿ ಜಾಡ್ ಮಾಡೋಕ್ಕೆ 100 ಜನಕ್ಕೆ ಅನುಕೂಲ ಆಗುತ್ತೆ. ಕಬ್ಬು ಸಾಗಾಣಿಕೆ ರೈತರು ಬೆಳೆಯೋದಕ್ಕೆ ಸಾಗಾಣಿಕೆ ಮಾಡೋಕ್ಕೆ ತುಂಬ ತೊಂದರೆ ಆಗಿದೆ. ಅದನ್ನು ಬಿಡಿಸ್ಕೊಡ್ಬೇಕಾಗಿ ಗೋಷ್ಠಿಯಲ್ಲಿ ಗ್ರಾಮದ ರಮೇಶ್, ಮಹದೇವ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರತ ಸೇನೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿದ ನಿವೃತ್ತ ಯೋಧ, ತಾಯ್ನಾಡಿಗೆ ಆಗಮಿಸಿದ ಭಾನುಪ್ರಕಾಶ್ ರವರಿಗೆ ಹೃದಯ ಸ್ಪರ್ಶಿ ಸನ್ಮಾನ, ಮುಂದಿನ ಪೀಳಿಗೆ ಸೈನಿಕರಾಗುವಂತೆ ಕಳಕಳಿ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಗೆ ಖಂಡನೆ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ, ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಗೆ ಅಗ್ರಸ್ಥಾನ, ಮಾಂಡವ್ಯ ಆಂಗ್ಲ ಮಾಧ್ಯಮ ಹಾಗೂ ಪೂರ್ಣಪ್ರಜ್ಞಾ ಶಾಲೆಗೆ ಅತ್ಯುತ್ತಮ ಫಲಿತಾಂಶ, ಮಕ್ಕಳ ಸಾಧನೆಗೆ ಪೋಷಕರಿಂದಲೂ ಮೆಚ್ಚುಗೆ. ಮಂಡ್ಯದಲ್ಲಿ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಪ್ರಾತ್ಯಕ್ಷಿಕೆ, ಅಗ್ನಿನಂದಕಗಳನ್ನ ಬಳಸುವ ಬಗ್ಗೆ ತರಬೇತಿ, ಅರುವಿ ಟ್ರಸ್ಟ್ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜನೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ, ಬಾಂಧವ್ಯಗಳ ಬೆಸುಗೆ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.